जी, हमारे बीच में गोपाल सर जी है। गोपाल सर जी भी अपने विचार रखेंगे। गोपाल सर जी, आप प्लीज। ಬಿ ಗೋಪಾಲ್ ಅವರು ಕರ್ನಾಟಕ ರಾಜ್ಯದ ಬಹುಜನ ಚಳವಳಿ ಕಟ್ಟಿದಂಥ ಪ್ರಮುಖರು. ಅವರು ಈಗ ತಮ್ಮ ಚಳವಳಿಯಲ್ಲಿ ಕೂಡ ಬಹಳ ಸಕ್ರಿಯರಾಗಿದ್ದಾರೆ. ಇವತ್ತು ಕೂಡ ಅವರು ಮೈಸೂರಿನಲ್ಲಿ ಸುಮಾರು ಒಂದು 10-15 ಜಿಲ್ಲೆಗಳ ಬೌದ್ಧ ಸಂಘ ಸಂಸ್ಥೆಗಳ ಮುಖಂಡರ ಮೀಟಿಂಗನ್ನು ಮೈಸೂರಿನಲ್ಲಿ ಮಾಡಿ ಅಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ. ಅಲ್ಲಿ ಕೂಡ ಒಂದು ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಚರ್ಚೆಗಳು ಕೂಡ ನಡೆದಿದೆ ಅನ್ನೋಂಥ ಒಂದು ವರದಿಯನ್ನು ತಂದಿದ್ದಾರೆ. ಅದರ ಕುರಿತು ಅವರು ಮಾತಾಡ್ತಾರೆ. ಜೈ ಭೀಮ್. ಸೆಪ್ಟೆಂಬರ್ 17 ಏನು ಮಹಾ ರ್ಯಾಲಿ ನಡೀತಾ ಇದೆ ಪಾಟ್ನಾದಲ್ಲಿ. ಆ ರ್ಯಾಲಿಗೆ ವಿಶೇಷವಾಗಿ ನಾನು ಬೆಂಬಲಿಸ್ತೇನೆ. ಡಿಮ್ಯಾಂಡ್ ಏನಿದೆ, ಬುದ್ಧಗಯ ಟೆಂಪಲ್ನಲ್ಲಿ ಹಿಂದೂಗಳನ್ನು ಸೇರಿಸಿರೋ ವಿಷಯ ಇದೆಯಲ್ಲ, ಇದನ್ನು ತೆಗೆದು ಸಂಪೂರ್ಣವಾಗಿ ಬೌದ್ಧರ ವಶಕ್ಕೆ ಕೊಡಬೇಕನ್ನೋ ಒಂದು ಮನವಿ ಏನಿದೆ, ಆ ಮನವಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೌದ್ಧ ಉಪಾಸಕರು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಪಾಟ್ನಾ ಚಲೋ ಕಾರ್ಯಕ್ರಮದಲ್ಲಿ ಪಾಟ್ನಾಗೆ ಖುದ್ದಾಗಿ ಬಂದು ನನ್ನ ಬೆಂಬಲವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಅಷ್ಟೇ ಅಲ್ಲದೆ ಅನೇಕ ಜನರು ನಮ್ಮ ಜೊತೆಯಲ್ಲಿ ಬರೋದಕ್ಕೆ ಕೂಡ ತಯಾರಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ರ್ಯಾಲಿ ಶಾಂತಿ ರ್ಯಾಲಿ ಯಶಸ್ವಿ ಆಗಲಿ. ಜೊತೆಗೆ ಬೌದ್ಧರ ಜಾಗ ಏನಿದೆ ಅದು ಬೌದ್ಧರಿಗೆ ಸೇರಬೇಕು. ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ, ಮಸೀದಿಗಳಲ್ಲಿ ಬೇರೆ ಜನರಿಗೆ ಅವಕಾಶ ಇಲ್ಲ, ಗುರುದ್ವಾರಗಳಲ್ಲೂ ಕೂಡ ಇಲ್ಲ, ಜೈನ್ ಟೆಂಪಲ್ಗಳಲ್ಲೂ ಕೂಡ ಇಲ್ಲ. ಯಾಕೆ ಬುದ್ಧ ಮಂದಿರಕ್ಕೆ ಮಾತ್ರ ಹಿಂದೂಗಳನ್ನು ಸೇರಿಸಿದಿರಿ? ಇದೊಂದು ಷಡ್ಯಂತ್ರ, ಇದು ಮಹಾ ಮೋಸ. ಹಾಗಾಗಿ ಬುದ್ಧನ ತವರು ನಾಡು, ಬುದ್ಧನ ತಾಯಿ ನಾಡು, ಬುದ್ಧನ ಹುಟ್ಟಿದ ಜಾಗದಿಂದ ಸುಮಾರು 29 ದೇಶಗಳಿಗೆ ಬುದ್ಧನ ಸಂದೇಶ ಹೋಗಿದೆ. ಅಲ್ಲೆಲ್ಲ ಬುದ್ಧಿಸ್ಟ್ಗಳಾಗಿದ್ದಾರೆ. ಎಲ್ಲೆಲ್ಲಿ ಬುದ್ಧಿಸ್ಟ್ ಆಗ್ತಾರೋ ಅಲ್ಲಿ ಕರಪ್ಷನ್ ಇರೋಲ್ಲ, ಮೋಸ ವಂಚನೆ ಇರಲ್ಲ, ಪ್ರೀತಿ ವಾತ್ಸಲ್ಯ ಇರುತ್ತೆ. ಈ ದೇಶದಿಂದ ಹೋದಂಥ ಸಂದೇಶ ಇಡೀ ಪ್ರಪಂಚನೇ ಸುತ್ತಾಡ್ತಾ ಇರೋವಾಗ ಬುದ್ಧನ ಹುಟ್ಟಿದ ನಾಡಲ್ಲಿ ನಡೀತಕ್ಕಂಥ ಅನ್ಯಾಯ, ಈ 1949 BT ಆ್ಯಕ್ಟ್ ಏನಿದೆ ಅದನ್ನು ರದ್ದುಪಡಿಸೋದಕ್ಕೆ ಶಾಂತಿಯುತವಾಗಿ, ವಿಶೇಷವಾಗಿ ಬುದ್ಧನ ಅನುಯಾಯಿಗಳು ಯಾವತ್ತೂ ಹಿಂಸೆಗಿಳಿಯಲ್ಲ, ಹಾಗಾಗಿ ಶಾಂತಿಯುತವಾಗಿ ನಡೆಸೋ ರ್ಯಾಲಿಗೆ ಕರ್ನಾಟಕದ ಮೂಲೆಗಳಿಂದ ಕೂಡ ಜನ ಸ್ವಯಂ ಪ್ರೇರಿತರಾಗಿ ಆ ಪಾಟ್ನಾ ಚಲೋ ರ್ಯಾಲಿಗೆ ಸೇರ್ಕೋಬೇಕಂತೇಳಿ ಮನವಿ ಮಾಡ್ತೀನಿ.